ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಭಾರತೀಯ ಜನತಾ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದ ನೂತನ್ ಕುಮಾರ್ರೇ, ಎರಡೂ ಹೋಬಳಿಯ ಅಧ್ಯಕ್ಷರುಗಳಾದ ವಿಜಯ್ ಅವರೇ, ರಾಘು ಅವರೇ, ಹಾಗೆಯೇ ಪಕ್ಷದ ವಕ್ತಾರರಾದ ಅಂಗೋಡಿ ದಿನೇಶ್ರವರೇ, ನಮ್ಮ ಪಕ್ಷದ ನಾಯಕರಾದ ರಮೇಶ್ರವರೇ, ಫ್ಯಾಕ್ಸಿನ ಅಧ್ಯಕ್ಷರಾದ ಬೇಗನೆ ಪ್ರಸನ್ನ ಅವರೇ, ಪಾರ್ಟಿಯ ಉಪಾಧ್ಯಕ್ಷರಾದ ಸುರೇಶ್ರವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ಸುನಿ ಅವರೇ, ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದ ಪ್ರವೀಣ್ರವರೇ, ಅಟಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಂದರೇಶ್ ಅವರೇ, ಹಾಗೂ ಕೂತ್ಗೋಡು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕುಮಾರ್ ಭಟ್ರೆ, ಮಾಜಿ ಉಪಾಧ್ಯಕ್ಷರು ಕಚ್ಚೋಳಿ ರಮೇಶ್ರವರೇ, ಹಾಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ನಾವು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮಗೆಲ್ಲ ಗೊತ್ತಿರುವಂತೆ ಒಂದು 7-8 ದಿವಸ ಈಚೆಗಿನ ಒಂದಷ್ಟು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆ, ಈ ಕ್ಷೇತ್ರದಲ್ಲಿ ಒಂದಷ್ಟು ಗೊಂದಲ ವಾತಾವರಣ ಸಹ ಇದೆ. ನಮ್ಮ ವಿರೋಧಿಗಳು ಅದನ್ನು ನಾವು ಯಾವುದೇ ಮಾಧ್ಯಮದೊಳಗೆ ಹೋಗಿರದಿದ್ದರೂ ಸಹ ನಮ್ಮ ಪಕ್ಷದ ನಾಯಕರ ಬಗ್ಗೆ, ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಶಿಸ್ತಿನ ಪಕ್ಷ, ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಪಕ್ಷ ಎಲ್ಲ ಹಿರಿಯರು ಕೊಟ್ಕೊತ ಬಂದಿದ್ದಾರೆ, ಮುಂದೇನೂ ಅದೇ ರೀತಿ ನಡೀತದೆ. ಯಾರೋ ಕಾಂಗ್ರೆಸ್ನವರು ಹೇಳಿ ಯಾರಿಗೋ ಟಿಕೆಟು ಸಬ್ಸೋದಾಗಲಿ ಅಥವಾ ಅವ್ರು ಹೇಳಿದ್ರು ಅಂತೇಳಿ ಟಿಕೆಟು ಬೇರೆಯವ್ರಿಗೆ ಕೊಡೋದಾಗಲಿ ಆಗಲ್ಲ. ನಮ್ಮ ಪಕ್ಷದಲ್ಲಿ ನಾವೆಲ್ಲ ಜೀವರಾಜಣ್ಣನ ಈ ಕ್ಷೇತ್ರದ ನಾಯಕರು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಜೀವರಾಜಣ್ಣನು ಸಹ ಸುಮಾರು ಅವರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗಿ, ಮುಖ್ಯ ಸಚೇತಕರಾಗಿ, ಶಾಸಕರಾಗಿ ಬಹುಶಃ ಅವರಷ್ಟು ಅಭಿವೃದ್ಧಿ ಕೆಲಸ ಮಾಡಿದವರು ಈ ಕ್ಷೇತ್ರದಲ್ಲಿ ಯಾರೂ ಇಲ್ಲ. ಒಂದೇ ಒಂದು ಆರೋಪಗಳು ಅವ್ರ ಮೇಲೆ, ಯಾವುದೇ ಭ್ರಷ್ಟಾಚಾರ ಮಾಡದೆ ಬಹುಶಃ ಉತ್ತಮವಾದ ಆಡಳಿತವನ್ನು ಸಹ ಅವರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. 23ರ ಚುನಾವಣೆಯಲ್ಲಿ 201 ಮತಗಳಿಂದ ಜೀವರಾಜ್ ಅವರು ಸೋತಿದ್ದಾರೆ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೀವರಾಜ್ ಅವರು ಯಾರು ಏಜೆಂಟ್ರಿದ್ದರೂ ಆ ಏಜೆಂಟ್ರ ಮುಖಾಂತರವಾಗಿ ಸಂಜೆ ಸುಮಾರು 4ರಿಂದ 5:15 ಒಳಗೆ 2 ಸರಿ ಮರು ಎಣಿಕೆ ಆಗಬೇಕು ಅಂಥೇಳಿ ಅವರು ಒಂದು ಅರ್ಜಿಯನ್ನು ಕೊಡ್ತಾರೆ. ಬಹುಶಃ ಅವತ್ತು ಚುನಾವಣಾಧಿಕಾರಿಯಾದಂಥವರು ಅದನ್ನು ತಿರಸ್ಕಾರ ಮಾಡಿ ರಾಜೇಗೌಡರು ಗೆದ್ದಿದ್ದಾರೆ ಅಂಥೇಳಿ ಘೋಷಣೆಯನ್ನು ಮಾಡ್ತಾರೆ. ಜೀವರಾಜ್ ಅವರು ಯಾವಾಗ ಅರ್ಜಿ ಕೊಟ್ಟರು ಆ ನಂತರದಲ್ಲಿ ಅವರು ಕೋರ್ಟಿಗೆ ಸಹ ಹೋಗ್ತಾರೆ. ಕೋರ್ಟಿನಲ್ಲಿ ನಿರಂತರವಾಗಿ ವಾದ ವಿವಾದ ಎಲ್ಲ ನಡೆದು ಬಹುಶಃ ಮೊನ್ನೆ 2ನೇ ತಾರೀಕು ಮರು ಮತ ಎಣಿಕೆ ಆಗ್ತದೆ. ಏನು 279 ಮತ, ಹಾಗೆ ಒಟ್ಟು 1800 ಚಿಲ್ಲರೆ, ಅಂದರೆ ಅಂಚೆ ಮತಗಳ ಮರು ಎಣಿಕೆ ಆಗ್ತದೆ. ಅದರ ಬಗ್ಗೆ ನಮ್ಮ ನೂತನ್ ಕುಮಾರ್ ಅವರು ಹೇಳೋರಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸೋದಿಷ್ಟೇ, ಜೀವರಾಜ್ ಅವರ ಬಗ್ಗೆ ನೀವು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದನ್ನು ಇಲ್ಲಿಗೆ ನಿಲ್ಲಿಸಿ. ನಮ್ಮ ಇಡೀ ಏನು ಶೃಂಗೇರಿ ಕ್ಷೇತ್ರದ ಬಿ ಜೆ ಪಿಯ ಮತದಾರರಿರ್ಬೋದು, ಬಿ ಜೆ ಪಿಯ ನಾಯಕರಿರ್ಬೋದು, ಜೀವರಾಜ್ ಒಟ್ಟಿಗೆ ಇದ್ದೀವಿ ನಾವು. ನಮ್ಮ ನಾಯಕರು ಜೀವರಾಜರು ನಾವೇನು ಇವತ್ತು ಮೊನ್ನೆ ಕೋರ್ಟ್ ತೀರ್ಮಾನದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದರೆ ನಮಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನಾವು ಏನು ನಾಡಿದ್ದು 21ಕ್ಕೆ ನ್ಯಾಯಾಂಗ ತೀರ್ಪು ಬರೋದಿದೆ, ಖಂಡಿತವಾಗೂ ಜೀವರಾಜ ಪರವಾಗಿ ಬರ್ತದೆ ಅಂಥೇಳಿ ನಾವಂತೂ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅದು ಯಾವುದೇ ತೀರ್ಪು ಬರಲಿ, ನಾವು ಅದಕ್ಕೆ ನ್ಯಾಯಾಂಗ ತೀರ್ಪನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ. ಕಾಂಗ್ರೆಸ್ಸಿನ ಏನು
ರಾಜ್ಯ ವಕ್ತಾರರು ಅಂತ ಹೇಳ್ತಾರೆ. ಬಹುಶಃ ಅವರು ಲಾಯರ್ ಆಗಿ ಏನು ಮಾಡ್ತಿದ್ದಾರೆ ಅಂದರೆ, ಈ ರಾಜ್ಯಕ್ಕೆ ಸಮಸ್ಯೆಗಳು ಬರಲಿ, ಈ ಕ್ಷೇತ್ರಕ್ಕೆ ಸಮಸ್ಯೆಗಳು ಬಂದಾಗ ದೇವರ ಮೊರೆ ಅವರು ಯಾವತ್ತೂ ಹೋಗಲಿಲ್ಲ. ಮೊನ್ನೆ ನಾನು ನೋಡ್ತಾ ಇದ್ದೀನಿ, ಸುಮಾರು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ, ಅಲ್ಲಿ ಹೋಗಿ ಏನು ಅನೇಕ ರೀತಿಯ ಒಂದಷ್ಟು ದೇವರಲ್ಲಿ ಈ ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಬಹುಶಃ ಲಾಯರ್ ಆದವರು ಅವರು ಲಾಯರ್ ಕೆಲಸನೇ ಬೇಡ, ಇದೇ ಮಾಡಿದ್ರೆ ಒಳ್ಳೆಯದು. ಅವರ ಏನು ಕಕ್ಷಿದಾರ ಇರ್ತಾರೆ ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೇ ಅವರು ಬಹುಶಃ ಈ ಏನು ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಹರಕೆ ಕೊಡೋದೋ ಇಲ್ಲ ಹುಯಿಲು ಕೊಡೋದೋ ಈ ಥರದ್ದು ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಈ ಕ್ಷೇತ್ರದಲ್ಲಿ ಯುವರಾಜರು ರಾಜಕೀಯ ಜೀವನದಲ್ಲಿ ಯಾವತ್ತೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ಎಲ್ಲ ಚುನಾಯಿತ ಪ್ರತಿಗಳು ಇರುವಂಥ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಅವರು ನೋಡ್ಕೊಂಡು ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಯಾರೋ ಒಂದಷ್ಟು ನಾಯಕರುಗಳು ಜೀವರಾಜ್ ಅವ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ, ಏನು ಮಾಧ್ಯಮದ ಮುಖಾಂತರ ಇರ್ಬೋದು, ಇವತ್ತು ಹೊಸ ಒಂದಷ್ಟು ವ್ಯವಸ್ಥೆಯಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಕೊಡುವುದರ ಜೊತೆಗೆ ತೇಜೋವಧೆ ಮಾಡುವಂಥ ಕೆಲಸ, ಅಂಥ ಕೆಲಸವನ್ನು ಈ ಕೂಡಲೇ ನಿಲ್ಲಿಸಿ ನ್ಯಾಯಕ್ಕೆ ನಾವು ಗೌರವ ಕೊಡ್ತೀವಿ. ಕೋರ್ಟ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಚುನಾವಣೆ ರಿಸಲ್ಟ್ ಬರಬೇಕಾದ್ರೆ ಮುಂಚೆ ನೀವು ವಿಜಯೋತ್ಸವನ ಆಚರಿಸ್ತೀರಿ, ನಾವು ಅದನ್ನು ಯಾಕೆ ಅಂತ ಕೇಳಲಿಲ್ಲ. ಅದೇ ಜೀವರಾಜ್ಗೆ ವಿಜಯೋತ್ಸವ ಆಚರಿಸೋಕ್ಕೆ ಹೋದರೆ ಅದಕ್ಕೆ ತಡೆ ಹಿಡಿಯುವಂಥ ಕೆಲಸವನ್ನು ನಿಮ್ಮ ಕಾರ್ಯಕರ್ತರ ಮುಖಾಂತರವಾಗಿ ಮಾಡಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಚಿಕ್ಕಮಗಳೂರಿನಲ್ಲಿ. ನಾನಂತೂ ಕೇಳೋದಿಷ್ಟೇ, ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಹಾಗೂ ನಮ್ಮ ನಾಯಕರುಗಳು, ಎಲ್ಲ ತಾಲೂಕಿನ ನಾಯಕರಿರ್ಬೋದು, 3 ತಾಲೂಕಿನ ನಾಯಕರುಗಳು ಜೀವರಾಜರೊಟ್ಟಿಗಿದ್ದೀವಿ. ಜೀವರಾಜರ ಪರವಾಗಿ ನಾವು ಟಿಕೆಟ್ ಕೊಡುವಾಗೂ ಹಾಗೆ ನಾವು ಈಗಲೇ ಜೀವರಾಜ್ ಅಂತಿಲ್ಲ, ಭಾರತೀಯ ಜನತಾ ಪಕ್ಷ ಚಿಹ್ನೆ ಮೇಲೆ ಯಾರೇನಿದ್ರು ಜೀವರಾಜರು ಕೆಲಸ ಮಾಡ್ತಾರೆ, ಜೀವರಾಜ್ ಏನಿದ್ರು ನಾವೆಲ್ಲ ಕೆಲಸ ಮಾಡ್ತೀವಿ. ಎಲ್ಲೋ ಜೀವರಾಜರಿಗೆ ಟಿಕೆಟ್ ಕೊಡಬಾರ್ದು, ಬಿ ಜೆ ಪಿ ಉಳಿಲಿ ಬಿಡಲಿ, ಅದು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರುಗಳಿಗೆ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷ ನೋಡ್ಕೊತಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷಗಳಿದ್ದೀವಿ. ನಾವು ಟಿಕೆಟು ಅನೌನ್ಸ್ ಮಾಡುವಂಥದ್ದು ಬುಡದಿಂದ ಮೇಲವರಿಗೂ ನೋಡಿ ಯಾರು ಗೆಲ್ತಾರೆ ಅಂಥವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗ್ತದೆ ಅಂತೇಳಿ ಹೇಳ್ತಾ ಮುಂದಿನ ಮಾಧ್ಯಮ ಇದನ್ನು ನೂತನ್ ಕುಮಾರ್ ಅವರು ನಡೆಸ್ಕೊಡ್ತಾರೆ. ಈಗೇನು ಮೊನ್ನೆ ಚುನಾವಣೆ ಪ್ರಕ್ರಿಯೆ ನಡೆದು 23 ನಡೆದಿರ್ತಕ್ಕಂಥ ಚುನಾವಣೆ ಪ್ರಕ್ರಿಯೆ ಮುಂದುವರೆದು ರೀಕೌಂಟನ್ನು ಏನು ನಡೀತು, ಅವತ್ತು ನಾನು ಬೂತ್ ಏಜೆಂಟ್ ಇದ್ದೆ, ಕೌಂಟಿಂಗ್ ಏಜೆಂಟು. ಆ ಸಂದರ್ಭ ನಾವು ಬೆಳಗ್ಗೆಯಿಂದ ನೋಡಿದಂಥ ಸಂದರ್ಭದಲ್ಲಿ ನನಗೆ ಈ ಮುರಳಿ ಸುಧೀರ್ ಕುಮಾರು ಮತ್ತು ಆ ರವಿಶಂಕರ್ ಅಂತಕ್ಕಂಥವ್ರು ಎನ್ನಪ್ಪ ಪುಡಿ ರೌಡಿಗಳ ಥರ ವರ್ತನೆ ಮಾಡ್ತಿದ್ರು ಬೆಳಗ್ಗೆಯಿಂದನೇ. ನಮಗೊಂಥರ ಭಾಳ ರಾಜಕಾರಣಿಗಳಿಗೆ ಅದೊಂದು ಒಳ್ಳೆ ಮೆರುಗನ್ನು ಕೊಡ್ತಕ್ಕಂಥ ಇದಲ್ಲ. ಆಮೇಲೆ ಇವರು ಲಾಯರ್ ಇದ್ದಾರೆ, ಅವರು ಡಿಗ್ರಿ ಮಾಡಿದ್ದಾರೆ, ಜನರು ಮೀಡಿಯಾ ಎಲ್ಲ ಅವ್ರನ್ನ ಗಮನಿಸ್ತಾ ಇರ್ತದೆ. ಇವ್ರು ಹೇಗೆ ವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ. ನಾನು ಬೆಳಗ್ಗೆ ಏನು ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ, ಅಲ್ಲಿ ಎಲ್ಲ ಜಿಲ್ಲಾಡಳಿತ ಇದೆ, ಅಬ್ಸರ್ವರ್ ಇದ್ದಾರೆ, ಅವರು ಎಲೆಕ್ಷನ್ ಇದರಿಂದ ಬಂದಿರತಕ್ಕಂಥವ್ರು, ಅವರೆಲ್ಲ ಬಂದವರು ಸಮ್ಮುಖದಲ್ಲಿ ಆ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತದೆ. ಯಾವುದೇ ಸ್ಟ್ರಾಂಗ್ ರೂಮು ಕೀ ಓಪನ್ ಆಗಿದ್ದಾಗಲಿ ಬೀಗ ಹೊಡೆದಿದ್ದಾಗಲಿ ಯಾವುದೇ ಉದಾಹರಣೆಗಳಿಲ್ಲ. ಒಳಗಡೆ ಹೋದ ನಂತರದಲ್ಲಿ ಸುಮಾರು 20 ಬಾಕ್ಸನ್ನು ತೆಗಿತಾರೆ. ಆ 20 ಬಾಕ್ಸನ್ನು ತೆಗೆದಂಥ ಸಂದರ್ಭದಲ್ಲಿ ಎಲ್ಲ ಬಾಕ್ಸ್ ಓಪನ್ ಇದೆ, ಅದು ಹಾಗಾಗಿದೆ, ಈಗ ಡ್ಯಾಮೇಜ್ ಆಗಿದೆ ಅಂತೆಲ್ಲ ನೋಡ್ತಾರೆ. ನಮಗೂ ಇದೇನೋ ಇದರಲ್ಲೂ ಏನು ಬ್ಯಾಲೆಟ್ ಪೇಪರ್ ಇದ್ದೇ ಬಾಕ್ಸೇನೋ ಅಂತ ನಾವು ಅಂದ್ಕೊಂಡ್ವಿ. ನಮಗೂ ಒಂಥರ ಇದೊಂದು ಸ್ವಲ್ಪ ಗೊಂದಲ ಅನಿಸ್ತು. ಆದರೆ ಏನು ಮತಗಟ್ಟೆ ಕೌಂಟಿಂಗ್ ಇದಕ್ಕೆ ತಂದುಬಿಟ್ಟು ಎಲ್ಲ ಓಪನ್ ಮಾಡ್ತಂಥ ಸಂದರ್ಭದಲ್ಲಿ ಈ 19 ಬಾಕ್ಸ್ ಓಪನ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಬಾಕ್ಸಲ್ಲೂ ಬ್ಯಾಲೆಟ್ ಪೇಪರ್ ಇಲ್ಲ. ಬ್ಯಾಲೆಟ್ ಪೇಪರ್ ಇರ್ತಕ್ಕಂಥ ಬಾಕ್ಸು ಸೀಸಿಂಗ್ ಆಗಿತ್ತು. ಆ ಬಾಕ್ಸು ಭದ್ರತೆಯಿಂದ ಕೂಡಿತ್ತು. ಅದನ್ನು ಎಲ್ಲ ವಿಡಿಯೋ ರೆಕಾರ್ಡು ಇದೆ. ಅದ್ರ ಜೊತೆಗೆ
ಎಲ್ಲ ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಆಗಿರ್ತದೆ. ಆದರೆ ಇವ್ರದ್ದು ಏನಂದರೆ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ನಾಯಕರುಗಳು ಇಲ್ಲ. ಅಧಿಕಾರಿಗಳನ್ನ ನಂಬಲ್ಲ, ಇವ್ರ ಪಕ್ಷನೂ ಇವ್ರು ನಂಬಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಇವ್ರು ಪ್ರತಿಯೊಂದಕ್ಕೂ ಒಂದೊಂದು ಕೊಕ್ಕೆ ಹಾಕ್ತಾ ಏನೇನೋ ಮಾತಾಡ್ತಾ ಅದು ಮಾಡ್ತಾ ಇರೋರು. ನನಗೆ ನಾವು ರಾಜಕೀಯ ಮಾಡ್ಬೇಕು, ಈ ರಾಜಕೀಯದಿಂದ ಭಾಳ ಹಿಂಸರಿದು ಒಳ್ಳೆಯದೇನೋ ಅಂತ ನನಗೊಂಥರ ಅನ್ನಿಸ್ತೈತೆ ಅವರ ಹಾವಭಾವಗಳು ನೋಡಿದಾಗ. ಅವರು ಸುಧೀರ್ ಕುಮಾರ್ ಕಡೆ ಕುತ್ಕೊಂಡು ಈ ಸಣ್ಣ ಮಕ್ಕಳುಗಳು ಸ್ಕೂಲಲ್ಲಿ ಜಗಳಾಡ್ತಾ ಹಿಂಗಂತ ಮಾಡ್ತೈತೆ, ಹಿಂಗೆ ತಿರ್ಕೊಂಡು ಮಿನಿ ಬೈಯೋದು ಜೀವರಾಜ್ ಕಡೆ ನೋಡ್ಕೊಂಡು. ಆ ರವಿಶಂಕರ ಒಂಥರ ದೊಡ್ಡ ರೌಡಿ ಥರ ಕಂಗಣ್ಣಿಂದ ಕಕ್ಕರಿಸಿ ನೋಡಿ ಅಂತ ಒಂದು ಇದು ನೋಡಿದ್ವು ನಾವು ಫಿಲಮಲ್ಲೆಲ್ಲ. ಆ ರೀತಿ ವರ್ತನೆಗಳು ಆ ನಾಯಕರುಗಳದ್ದಾಗ್ತಿತ್ತು. ಜೀವರಾಜ್ ಕಡೆ ನೋಡ್ಕೊಂಡು ಆ ಥರ ಎಲ್ಲ ಮಾಡ್ತಿದ್ವು. ನಮಗೊಂಥರ ಭಾಳ ಹಿಂಸೆ ಅನಿಸ್ತಿತ್ತು, ಇದೇನು ರಾಜಕಾರಣ, ಇದು ಎಲ್ಲಿಗೆ ಹೋಗ್ತಾಯಿದೆ ಅಂತೇಳಿ. ಅದೆಲ್ಲ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಇರ್ತದೆ. ಯಾಕಂದರೆ ಚುನಾವಣೆ ಕೌಂಟಿಂಗ್ ಇದರಲ್ಲಿ ಪ್ರತಿಯೊಂದು ತುಣುಕುಗಳು ಸಿಗ್ತವೆ, ವಿಡಿಯೋ ರೆಕಾರ್ಡ್ ಆಗಿರ್ತದೆ. ಇವರು ಯಾವುದನ್ನು ನಂಬೋ ಪರಿಸ್ಥಿತಿಲಿ ಅವರಿಲ್ಲ. ಆದರೆ 279 ಏನು ಕೌಂಟಿಂಗ್ ಆದ ಪಾರದರ್ಶಕತೆ ಅಂತ ಹೇಳ್ತಿದ್ರಲ್ಲ, ಅದರಲ್ಲಿ 8 ಸಿಕ್ತಲ್ಲ. 8 ಸಿಕ್ತಂಥ ಸಂದರ್ಭದಲ್ಲಿ 2 ಜೀವರಾಜ್ ಅವರಿಗೆ ಇತ್ತು ಅದರಲ್ಲಿ ಓಟು, 3 ರಾಜೇಗೌಡರಿಗಿತ್ತು, 1 ಏನೂ ಇಲ್ಲ ಇನ್ವಾಲಿಡ್ ಇತ್ತು, ಇನ್ನು ಉಳಿದಂಥ 2 ಡಬಲ್ ಇದಾಗಿತ್ತು. ಹಾಗಿದ್ದಾಗ ಅವು 8 ಸಿಕ್ಕಿದ್ವಲ್ಲ. ಆ 279ಕ್ಕೆ ಈ ರೀತಿಯ ಇದ್ದಾಗ ಈ ಮುಂದುವರೆದು ಇವರು ಅವತ್ತೇ ನಾವು ರೀಕೌಂಟ್ ಕೇಳಿದ್ದು, ಕೌಂಟಿಂಗ್ ದಿನ ರೀಕೌಂಟ್ ಕೊಡಿ ನಮಗೆ, ಇದರಲ್ಲೇನೋ ನಮಗೆ ಸಮರ್ಪಕಿಲ್ಲ ಅಂತ ನಮ್ಮ ಏಜೆಂಟಲ್ಲಿ ಅಪ್ಲಿಕೇಶನ್ ಹಾಕಿದರು. ಅವತ್ತೇ ಇವ್ರು ರೀಕೌಂಟ್ ಮಾಡ್ಬೋದಿತ್ತಲ್ಲ. ಸಂಜೆ 4:15 5:30 ತನಕ ಟೈಮ್ ಇತ್ತು, ರೀಕೌಂಟ್ ಕೊಡ್ಬೋಯಿತ್ತು. ಇವ್ರು ಒಪ್ಪಿಲ್ಲ. ಯಾಕೆಂದರೆ ಒಪ್ಪಿ ರೀಕೌಂಟ್ ಆಗಿದ್ರೆ ಅವತ್ತು ಜೀವರಾಜರು ಗೆಲ್ತಿದ್ರು. ಹಾಗಾಗಿ ಮುಂದುವರೆದ ಭಾಗವಾಗಿ ಇವ್ರು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರುಗಳು ಏನು ಮಾಡ್ತಕ್ಕಂಥ ಅವ್ರ ದಬ್ಬಾಳಿಕೆಗಳು, ಅವರು ಆ 279ರಲ್ಲಿ ಇವ್ರಿಗೆ 3 ಓಟ್ ಬಂದ ತಕ್ಷಣ ಇವರು ವಿಜಯೋತ್ಸವ ತಕ್ಷಣ ಹೊರಟ್ಬಿಡ್ತಾರೆ. ಅವರು ಆವಾಗ ವಿಜಯೋತ್ಸವ ಮಾಡ್ತಾರೆ, ರಾಜೇಗೌಡರು ಗೆದ್ರು ಅಂತ ಎಲ್ಲ ರೀತಿ ಸಮಾಲೋಚನೆ ಮಾಡಿದ್ದಾರೆ ಅವರು. ನಾವು ಅದಕ್ಕೇನಾರು ಹೇಳಿದ್ವಾ? ಇಲ್ಲ. ನಂತರದಲ್ಲಿ ಏನು 1500 ಚಿಲ್ಲರೆ ಮತಗಳ ಬ್ಯಾಲೆಟ್ ಪೇಪರನ್ನು ಇದು ಮಾಡ್ತಾರೆ, ಅದರಲ್ಲಿ ಜೀವರಾಜ್ ಅವ್ರು ಗೆದ್ದರು ಅಂದ ತಕ್ಷಣ ಇವರಿಗೆಲ್ಲ ಎಲ್ಲ ರೀತಿ ಇದು ಸ್ಟಾರ್ಟ್ ಆಗ್ತದೆ ಇವರಿಗೆ, ತಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಅಷ್ಟಲ್ಲದೆ ಮುಂದುವರೆದು ನಾವು ಏಜೆಂಟ್ರು ನಾವು 4 ಜನ ಇದ್ವಿ, ಜೀವರಾಜ್ ಸೇರಿ 5 ಜನ ನಾವಿದ್ವಿ. ಆದರೆ ನಾವು ಯಾರೂ ಏನು ಮಾತಾಡ್ತಿರಲ್ಲ. ಅಧಿಕಾರಿಗಳಿದ್ದಾರೆ, ಕಾನೂನು ಪ್ರಕಾರ ಆಗ್ತಿದೆ ಮಾಡಬೇಕು ಅಂತ ಅಷ್ಟೇ, ನಾವು ಕಾನೂನು ಪ್ರಕಾರ ಮಾಡಿ ಅಂತ ಅಷ್ಟೇ. ಇವ್ರದ್ದು ಹಾಗಲ್ಲ, ಅಲ್ಲಿ ಒಳಗಡೆನೂ ಅಧಿಕಾರಿಗಳಿಗೆ ಎದುರಿಸೋದು. ಇವರು ಇದು ನೋಡಿ ಇವ್ರದ್ದು ಸರ್ಕಾರ ಇದೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಇವ್ರು ಏನು ಬೇಕಾದ್ ಮಾಡ್ಬೋದು ಅಂತಕ್ಕಂಥದ್ದು ಇವ್ರ ಭಾವನೆಗಳು. ಇದು ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಶೋಭೆ ತರೋದಿಲ್ಲ. ಈ ನಿಟ್ಟಲ್ಲಿ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅದರಲ್ಲೂ ಎಸ್ಪೆಷಲ್ ಶೃಂಗೇರಿ ಕ್ಷೇತ್ರ, ಈ ಕ್ಷೇತ್ರ ತುಂಬ ಒಳ್ಳೆಯ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಕ್ಷೇತ್ರ ಇದು. ಆ ನಿಟ್ಟಲ್ಲಿ ಈ ನಾಯಕರುಗಳು ಮುಂದಾದರೂ ಇವರು ಹಿಂದೆಲ್ಲ ಒಂದಷ್ಟು ಮಾಡಿದ್ರು ಸಾಕು, ಮುಂದಾದರೂ ಅವ್ರು ತಿದ್ಕೊಂಡು ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರ ಒಂದು ಕೆಲಸ ಮಾಡುವಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು ಅವರು ಮಾಡಲಿ ಅಂತೇಳಿ ನಾವಂತೂ ಬೇಡ್ಕೊಳ್ತೀವಿ. ಜೊತೆಗೆ ಇವರು ಗೆದ್ದಿದ್ರೆ ಎಲ್ಲ ಕರೆಕ್ಟಿತ್ತು, ಇವರು ಸೋತರು ಅಲ್ಲಿ ಸರಿಯಿಲ್ಲ. ಹಾಗಿದ್ದರೆ ಈ ಬ್ಯಾಲೆಟ್ ಪೇಪರ್ ಇಲ್ಲಿ ಸರಿಯಿಲ್ಲ ಅನ್ನೋದಾದರೆ ಅವ್ರಿಗೆ ಯಾವುದಕ್ಕೂ ನಂಬಿಕೆ ಇಲ್ಲಲ್ಲ. ಕೇರಳ ಏನಾಯಿತು, ತಮಿಳ್ನಾಡು ಏನಾಯಿತು, ಅಲ್ಲಿ EVM ಸರಿಯಿಲ್ಲ, ಬ್ಯಾಲೆಟ್ ಪೇಪರ್ಲ್ಲ ಸರಿಯಿಲ್ಲ ಅಂತ ಹಂಗೆ ಗೊಂದಲ ಮಾಡ್ಕೊಂಡವರಿಗೆ ಎಲ್ಲದನ್ನೂ ಅವ್ರು ನೋಡ್ಕೋಬೇಕಲ್ಲ. ಹಾಗಾಗಿ 2 ಉಪಚುನಾವಣೆ ಅದು ಕರ್ನಾಟಕದಲ್ಲಿ ಅಲ್ಲಾಗಿರ್ಬೇಕಲ್ಲ. ಆಗಿದ್ದರೆ EVM ಅಲ್ಲಾಗಲಿ ಬ್ಯಾಲೆಟ್ ಪೇಪರಲ್ಲಿ ಅಲ್ಲೂ ಲೋಪದೋಷಗಳಾಗಿರ್ಬೇಕಲ್ಲ. ಇವರಿಗೆ ಹೇಗೆ ಬೇಕಾಗಿ ಇವರು ಅವತ್ತೇ ನಮಗೆ ರೀಕೌಂಟಿಂಗ್ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಇರಲಿಲ್ಲ. ನಮಗೂ ನಮ್ಮ ಪಕ್ಷದವರಿಗೂ ಎಲ್ಲರಿಗೂ ಒಂದು ಇದಿತ್ತು, ಒಂದು ಕಡಿಮೆ ಮತದಲ್ಲಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥದ್ದಿದ್ರು. ಸೋತು ಗೆದ್ದಂಗೆ ಆಗಿದೆ, ಗೆದ್ದು ಸೋತಂಗೆ ಹಂಗೆ ಆಗಿದೆ. ಈ ನಿಟ್ಟಲ್ಲಿ ನಾವು ಕಾನೂನನ್ನ ಗೌರವಿಸ್ತೀವಿ. ಇವತ್ತೇನು ಕೋರ್ಟಲ್ಲಿ ನಾಡಿದ್ದು ಒಂದು ತೀರ್ಮಾನ ಬರುತ್ತದೆ, ನಾವು ದೇವ್ರ ಹತ್ರ ನಾವು ಬೇಡ್ಕೊಂತೀವಿ. ಇವ್ರ ಥರ ಹೋಗೆಲ್ಲೋ ದೇವಸ್ಥಾನದಲ್ಲಿ ಹುಯ್ಲು ಕೊಡೋದು ಇದೆಲ್ಲ ನಾವು ಮಾಡಲ್ಲ. ನಾವು BJPಯವರು ಸುಸಂಸ್ಕೃತ ಇದ್ದೀವಿ. ನಾವು ಎಲ್ಲಿ ಬೇಕೋ ಅಲ್ಲೇ ದೇವಸ್ಥಾನದಲ್ಲಿ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡ್ಕೊತೀವಿ. ಇದು ಖಂಡಿತ ಮುಂದಿನ ದಿನಗಳಲ್ಲಿ ನಮಗೆ ಜೀವರಾಜ್ ಅವರಿಗೆ ಗೆಲುವಾಗ್ತದೆ ಅಂತೇಳಿ ನಾವೆಲ್ಲರೂ ಒಂದು ಆಶಾಭಾವನೆಯಲ್ಲಿ ಇದ್ದೀವಿ. ಆಮೇಲೆ ಈ ಇನ್ನೊಂದು ಮಾತನ್ನು ಸುಧೀರ್ ಕುಮಾರ್ ಅವರು ಹೇಳ್ತಾರೆ, ಜೀವರಾಜ್ ಅವರಿಗೆ ಡಾಕ್ಯುಮೆಂಟ್ ತಿದ್ದಿ ಅನುಭವ ಇದೆ, ಹಿಂದೆ ಅವ್ರು ತಿದ್ದಿದ್ದಾರೆ, ಹಾಗಾಗಿ ಅವರೇನೋ ಮಾಡಿದ್ದಾರೆ. ಹೇಗೆ ಹೇಳ್ತಾರೆ ಇವರು? ತಿದ್ದಿದವರು ಅಷ್ಟು ಜನ ಇವ್ರ ಪಾರ್ಟಿ ಸೇರಿಸ್ಕೊಂಡಾರಲ್ಲ, ಹೆಂಗೆ ಸೇರಿಸ್ಕೊಂಡಾರೆ?
ಏನು ಡಾಕ್ಯುಮೆಂಟ್ ಹಿಂದೇನೋ ತಿದ್ದಿದ್ರು ಅಂತೇಳಿ ಲೋಕಾಯುಕ್ತ ಕೋರ್ಟಿಗೆ ಹೋಗ್ತಿದ್ದಾರಲ್ಲ, ಅಷ್ಟು ಜನ ಇವ್ರ ಪಾರ್ಟಿಲಿದ್ದಾರೆ. ಈಗ ಜೀವರಾಜ್ ತಿದ್ದಿದ್ದಲ್ಲ, ಜೀವರಾಜಿಗೆ ಗೊತ್ತಿದ್ದು ತಿದ್ದಿರ್ಬೋದು, ಇದು ನಮ್ಗೆ ಗೊತ್ತಿಲ್ಲ ಅದೇನಂತೇಳಿ. ಆದರೆ ಅವ್ರನ್ನೆಲ್ಲ ಆ ಥರ ಆ ಕೋರ್ಟಲ್ಲಿ ನಿಲ್ಲೋರ್ನೆಲ್ಲ ಕಟಕಟಲ್ಲಿ ನಿಲ್ಲೋರ್ನೆಲ್ಲ ಇವ್ರ ಪಾರ್ಟಿ ಸೇರಿಸ್ಕೊಂಡಾರಲ್ಲ. ಇವರು ಸಭ್ಯತೆ ಇರೋರಾಗಿದ್ದರೆ ಅವ್ರು ಸರಿಯಿಲ್ಲ ಅಂದವ್ರನ್ನ ಹೇಗೆ ಸೇರಿಸ್ಕೊಂತಾರೆ ಇವರು? ಈ ನಿಟ್ಟಿನಲ್ಲಿ ಅವರು ಮತ್ತು ಅವ್ರ ನಾಯಕರುಗಳು ಯೋಚನೆ ಮಾಡಬೇಕಾಗಿದೆ. ನಾವು ಹಿಂದೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ತಗೋಬೋದು. ಈ ರೀತಿ ಗೊಂದಲ ಆಗ್ತಕ್ಕಂಥ ಇದನ್ನು ಫಸ್ಟು ಕಾಂಗ್ರೆಸ್ ನಾಯಕರು ಕೈಬಿಡಿ. ನಿಮ್ಮ ಸಣ್ಣತನ ಸಣ್ಣ ಬುದ್ಧಿನ ಇವತ್ತಿಂದನೇ ಬಿಟ್ಬಿಡಿ. ಈ ರೀತಿ ಮಕ್ಕಳು ಚೇಷ್ಟೆ ಥರ ಹೀಯಾಳಿಸುವಂಥದ್ದು, ಕೆಂಗಣ್ಣಿಂದ ನೋಡ್ತಕ್ಕಂಥದ್ದು, ಇದನ್ನೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಮಾಡುವಂಥದ್ದಷ್ಟೇ. ನೀವು ಬುದ್ಧಿವಂತರಾಗಿ ಇದನ್ನು ಮಾಡಬೇಡಿ ಅಂತೇಳಿ ನಿಮಗೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ರಾಜೇಗೌಡರು ಸುಮಾರು 8 ವರ್ಷ ಹತ್ತತ್ರ ಶಾಸಕರಾಗಿದ್ದೀರಿ. ನಿಮ್ಮ ಅಭಿವೃದ್ಧಿ ಕೆಲಸಗಳು ಏನು ಅಂತಕ್ಕಂಥದ್ದು ಎಲ್ರಿಗೂ ಕ್ಷೇತ್ರ ಮತ್ತು ತಾಲೂಕಲ್ಲಿ ಗೊತ್ತಾಗ್ತಾಯಿದೆ. ಮಣ್ಣಾಗಿದೆ ದೊಡ್ಡ ಮಾಡು. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗದೇ 8 ವರ್ಷ ಹತ್ತತ್ರ ಆಗಿದೆ. ಆದರೆ ನಾವು ಒಂದು ಕಿಗ್ಗಾದಿಂದ ಕೋಗಿಂಬೇಲ್ ರಸ್ತೆ ನೀವು ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಭಾಳ ಜನ ನಾವೆಲ್ಲ ಹೋಗಿ ಬಾಳೆಗಿಡ ನೆಟ್ಟು ಒಂದು ಪ್ರತಿಭಟನೆ ಮಾಡಿದ್ದು. ಕನಿಷ್ಠ ಜ್ಞಾನ ಶಾಸಕರಿಗಾಗಲಿ ಈ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಇಲ್ಲ. ಆ ರಸ್ತೆ ಕಂಪ್ಲೀಟ್ ಹೋಗ್ತಾಯಿದೆ. ಅದು ಆ್ಯಕ್ಚುಲಿ ಇಲ್ಲಿಂದ ಬೇಗಾರಿ ಲಿಂಕ್ ರೋಡ್ ಅದು. ಅದಕ್ಕೊಂದು ಈಗಲೇ ಆದರೆ ಒಂದು 5-6 ಲಕ್ಷ ಇಟ್ಟರೆ ಅದಕ್ಕೊಂದು ಇದು ಟಾರ್ ಹಾಕಿದ್ರೆ ಸಾಕಾಗ್ತಿತ್ತು. ಅದನ್ನು ಮಾಡಿಲ್ಲ. ಆ ಥರದ ರೋಡ್ಗಳು ತುಂಬ ಇದ್ದಾವೆ. ನೀವು ಅಧಿಕಾರಿಗಳೆಲ್ಲ ನಿಮ್ಮ ಕಂಟ್ರೋಲಲ್ಲಿ ಇದ್ದಾರೆ ಅಂದರೆ, ನಾನು ಮೊನ್ನೆ BPL ಕಾರ್ಡ್ ಎಷ್ಟು ಕ್ಯಾನ್ಸಲ್ ಆಗ್ತಿದ್ದಾವೆ, ಹೇಗಾಗಿದ್ದಾವೆ, ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ. ಈ ಉದಾಹರಣೆ ನಾನು ನಿಮಗೊಂದು ಹೇಳ್ತೀನಿ. ಕಿಗ್ಗಾದಲ್ಲಿ ಹುಲ್ಗಾರ್ ಬೈಲ್ ಅಂತ ಒಂದು ಪೂರ್ತಿ ಗಿರಿಜನವಾಸ್ತಕ್ಕಂಥ ಒಂದು ಊರು. ಅದರಲ್ಲಿ ಒಬ್ಬರು ರಾಜಮ್ಮ ಅಂತ ಮಗನೂ ಸತ್ತೋಗಿ 2 ವರ್ಷ ಆಯಿತು. ಒಬ್ಲಿ 72 ವರ್ಷದ ಒಂದು ಮುದುಕಿ ವಾಸ ಮಾಡ್ತಾಯಿದ್ದ ಸಣ್ಣ ಮನೆಯಲ್ಲಿ. ಆ ಅಮ್ಮನಿಗೆ ಸಂಧ್ಯಾ ಸುರಕ್ಷೆ ಬರ್ತಾಯಿತ್ತು. ಆ ಸಂಧ್ಯಾ ಸುರಕ್ಷೆ ತಡೆ ಹಿಡಿದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರದ್ದು BPL ಕಾರ್ಡ್ ಲೋಪದೋಷ ಅಂತೆ. ಏನು ಅವರಿಗೆ 4 ಗುಂಟೆನ 5 ಗುಂಟೆನ ತರಿ ಇರೋದು ಬಿಟ್ಟರೆ ಭಾಗಾಯ್ತು 4 ಗುಂಟೆ ಇದ್ದಿದ್ದು ಪೂರ ಹೋಗಿದೆ. ಒಟ್ಟೊಂದು 8-9 ಗುಂಟೆ ಒಳಗೆ ಇರ್ತಕ್ಕಂಥದ್ದು. ಅದನ್ನು ಯಾವುದೇ ರೀತಿ ಬೇಸಾಯ ಮಾಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಆ ಥರದವ್ರದ್ದು ಆ ಥರ ಕ್ಯಾನ್ಸಲ್ ಆಗಿರ್ತಕ್ಕಂಥವ್ರು ತಾಲೂಕಲ್ಲಿ ಸಾಧಾರಣ 100 ಇದ್ದಾವೆ. ನಾನು ನಿಮ್ಗೆ ಉದಾಹರಣೆಗೆ ರಾಜಮ್ಮ ಅಂತಕ್ಕಂಥದ್ದು, ನೀವು ಬೇಕಾದ್ರೆ ಯಾರು ಬೇಕಾದ್ರು ಹುಲ್ಗಾರ್ ಬೈಲಿಗೆ ಹೋಗಿ ಆ ಒಂದು ಸಣ್ಣ ಮನೆಯಲ್ಲಿ ಗುಡಿಸ್ಲಲ್ಲಿ ವಾಸ ಇದೆ. ಅದಕ್ಕೆ ನೆಟ್ಟಿಗೆ ಪೇಟೆ ಬಂದು ಹೋಗೋಕ್ಕೂ ಆಗಲ್ಲ, ಆ ಪರಿಸ್ಥಿತಿ ಇದೆ. ಅವ್ರದ್ದು ಸಂಧ್ಯಾ ಸುರಕ್ಷೆ ಕ್ಯಾನ್ಸಲ್ ಆಗ್ತದೆ. ನಾನು RIV ಕೇಳಿದೆ, ಏನು ರೀ ನಿಮ್ಮ ಕತೆ ಏನು ವ್ಯವಸ್ಥೆ ಅಂತ. ತಹಶೀಲ್ದಾರಿಗೂ ಮಾತಾಡಿದ್ದೆ. ಅವರು ಮುಂದೆ ಸರಿ ಮಾಡಿಕೊಡ್ತೀವಿ ಅಂತ. ಸರಿ ಮಾಡಿಕೊಡೋರು ಈ ಥರದವ್ರನ್ನ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ಇದು ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ನೀವು KDPನ ಸರಿಯಾಗಿ ತಗೊಂಡು ನಿರ್ವಹಣೆ ಮಾಡಿ ಅಂತ ನಿಮ್ಮ ಹತ್ರ ಹೇಳ್ತೀರಿ. ನಿಮ್ಗೆ ಆಗಲ್ಲ. ನೀವು ಆಗದೇ ನೀವು ತಾವು ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದಾಗ್ತದೆ. ನೀವೊಂದು 6 ತಿಂಗಳಿಗಾರು ಒಂದು KDPನ ಸರಿಯಾಗಿ ಮಾಡುವಂಥದ್ದನ್ನು ಒಂದು ಇದು ಮಾಡಬೇಕು. ಕಿತ್ಲೆ ಮನೆ ಕೊಡುಗೆ ಅಂತ ಒಂದು ಪ್ಲೇಸಲ್ಲಿ ಬಾಬಗೌಡ ಅಂತಕ್ಕಂಥವನು ನೀರು ಹಳ್ಳ ಜಮೀನಿಗೆ ಹೋಗಿ ಹಳ್ಳ ದಾಟ್ತಿರ್ಬೇಕಾದ್ರೆ ನೆರೆಯಲ್ಲಿ ಅವನು ಹಳ್ಳ ದಾಟ್ಬೇಕಾದ್ರೆ ಅಲ್ಲೇ ಬಿದ್ದು ಸತ್ತೋಗಿದ್ದಾನೆ. ಎಲ್ಲ FIR ಆಗಿದೆ. ಎಲ್ಲ ಒಂದು ಇನ್ವೆಸ್ಟಿಗೇಷನ್ ಮುಗಿದು ಕೃಷಿ ಇಲಾಖೆಯಲ್ಲಿ 2-3 ವರ್ಷ ಆಯಿತು. ಇವತ್ತಿಗೂ ಅವ್ರಿಗೆ ಪರಿಹಾರ ದುಡ್ಡು ಬಂದಿಲ್ಲ. ಈ ಥರದವು ತುಂಬ ಉದಾಹರಣೆಗಳಿದ್ದಾವೆ. ನೀವು ZPTP ಗ್ರ್ಯಾಂಟನ್ನು ಸಮರ್ಪಕವಾಗಿ ಹಂಚ್ತಾ ಇಲ್ಲ, ಸಮರ್ಪಕವಾಗಿ ಎಲ್ಲ ಕಡೆ ಕೆಲಸ ನಿರ್ವಹಣೆ ಮಾಡ್ತಾಯಿಲ್ಲ. ನೀವು ಒಂದು ಭಾಗಕ್ಕೆ ಸೀಮಿತವಾಗಿ ಮಾಡಿದ್ದು ನಮ್ಮ ಗಮನಕ್ಕೆ ಬರ್ತಾಯಿದೆ. ನಾವು ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹಿಂದೆ ಈ ಲೋಕಾಯುಕ್ತ ಕೋರ್ಟಕ್ಕೆ ಸಾಕೋರಲ್ಲ, ನಮಗೆ ಬೇಡ ಅಂತ ಯೋಚನೆ ಮಾಡಿದವರು. ಮುಂದಿನ ದಿನ ಅನಿವಾರ್ಯ ಬರ್ಬೋದು. ಅದು ಬರೆದಿದ್ದಂಗೆ ಈ ಸರಿನಾರು ನಿಮ್ಮ ಆ್ಯಕ್ಷನ್ ಪ್ಲಾನ್ ಸರಿಯಾಗಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಈ ರೀತಿ ಕಾಂಗ್ರೆಸ್ ನಾಯಕರುಗಳು ದೇವಸ್ಥಾನಕ್ಕೆ ಅದಕ್ಕೆ ಹೋಗುವಂಥದ್ದು ನೀವು ಮಾತ್ರ ಅಲ್ಲ, ನಮಗೂ ಬರ್ತದೆ. ನಿಮ್ಮ ನಡವಳಿಕೆಗಳನ್ನ ನೀವು ತಿದ್ಕೋಬೇಕು. ನಮ್ಮ ಪಾರ್ಟಿ ಕಾರ್ಯಕರ್ತರಿಗೂ ನಮ್ಮ ಪಾರ್ಟಿ ನಾಯಕರುಗಳಿಗೂ ನಿಮ್ಮ ಒಂದು ಇದು ಪೂರ ನಮ್ಮ ಮಾನಸಿಕವಾಗಿ ಎಲ್ಲರೂ ನಾವು ನೊಂದಿದ್ದೀವಿ. ನಾವು ಏನು ಭಾಳ ಅಂತರದಲ್ಲಿ ಸೋಲನ್ನ ಕಂಡಿಲ್ಲ. ಕನಿಷ್ಠ ಒಂದು ನಾವು ಗೆದ್ದಿದ್ದೀವಿ ಅಂತ ನಾವು ಅನ್ಕೊಂತೀವಿ, ನೀವು ಗೆದ್ದಿದ್ದೀರಿ ಅನ್ಕೊಂತೀವಿ. ಇದು 100-200 ಓಟ್ ಒಳಗಡೆ ಇದಾಗಿರೋದು. ಹಾಗಾಗಿ ನೀವು ಬಹಳ ಇದನ್ನು ಇದು ಮಾಡ್ಕೊಂಡ್ರು ಮುಂದೆ ನಾವು ಗೆಲ್ತೀವಿ. ಜೀವರಾಜರೇ ನಮಗೆ ಗೆಲ್ತಾರೆ. ನಮ್ಮ ನಾಯಕರು ಜೀವರಾಜರೇ. ಆ ನಿಟ್ಟಿನಲ್ಲಿ ನಾವು ಇವತ್ತು ಜೀವರಾಜರಿಗೆ ನಮ್ಮ ಮಂಡಲದ ಎಲ್ಲ ನಾಯಕರುಗಳು, ಎಲ್ಲ ಶಕ್ತಿ ಕೇಂದ್ರ ಮೋರ್ಚಾದ ಅಧ್ಯಕ್ಷರು, ಪ್ರಮುಖರು, ನಾಯಕರುಗಳು, ಕಾರ್ಯಕರ್ತರುಗಳು ಜೀವರಾಜ್ ಸಪೋರ್ಟಾಗಿ ನಾವು ಖಂಡಿತ ನಿಲ್ತೀವಿ. ನೀವು ಮುರಳಿ ಸುಧೀರವರು ನಮಗೆ ಬುದ್ಧಿ ಹೇಳ್ಕೊಡೋದು ಬೇಡ.
ನೀವು ಇಲ್ಲಿಂದನೇ ಬಿಟ್ಟೋದವರು, ನೀವು ಇಲ್ಲಿ ಜವಾಬ್ದಾರಿ ತಗೊಂಡು ಇಲ್ಲೇನು ಅಧಿಕಾರ ಮಾಡಬೇಕೋ ಮಾಡಿದ್ರಿ. ಎಲ್ಲ ಸಂಘಟನೆಗಳಲ್ಲಿ RSS ಅಲ್ಲೇ ನೀವು ಕಲ್ತವರು, ಕಲ್ತಿದ್ದಕ್ಕೆ ಒದ್ದಿದ್ರಿ. ಕಲ್ತು ಏಣಿನ ಒದಿಬಾರ್ದು. ಅದಕ್ಕೆ ನೀವು ನೆಗ್ಲೆಕ್ಟಾಗಿ ಏನೇನು ಮಾತಾಡಿರಿ ಅಂತಕ್ಕಂಥದ್ದು ಇಡೀ ನಿಮ್ಮ ಮಾಧ್ಯಮದಲ್ಲ ನಾವು ನೋಡಿದ್ದೀವಿ. ಮುಂದೆ ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೊಂಡು ಸುಮ್ಮನೆ ಒಬ್ಬ ನಾಯಕರಿಗೆ ತೇಜೋವಧೆ ಮಾಡ್ತಕ್ಕಂಥ ಮಾತುಗಳನ್ನ ಆಡೋದು ನೀವು ಬಿಡಬೇಕು. ಇಲ್ಲ ನೀವೇನು ಮಾತಾಡ್ತೀರಿ ಆ ಮಾತುಗಳನ್ನ ನಾವು ನಮ್ಮ ಪಕ್ಷದ ನಾಯಕರುಗಳು ನಿಮ್ಮ ನಾಯಕರಿಗೆ ನಾವು ಮಾತಾಡಬೇಕಾಗ್ತದೆ. ಹಾಗಾಗಿ ಇವತ್ತಿಂದ ನೀವು ಮಾತಾಡ್ತಕ್ಕಂಥ ಇದನ್ನು ಬದಲಾವಣೆ ಮಾಡ್ಕೋಬೇಕು ಅಂಥೇಳಿ ಇವತ್ತಿನ ಇದ್ರ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ.